ಎಕ್ಸೆಲ್ ಪಿ ಯು ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕೆಲವು ಒಂದಷ್ಟು ಗಣ್ಯರುಗಳು ಈ ಹೋರಾಟವನ್ನು ಬೆಂಬಲಿಸಿರ್ತಕ್ಕಂಥವರು ಇದೇ ಒಂದು ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತಾಡಿದ್ದಾರೆ. ನೀಟ್ ಪ್ರತಿಭಟನೆ, ಈ CJP, ಜಂತರ್ ಮಂತರ್ ಇವುಗಳಲ್ಲಿ ಅವರು ಏನು ಮಾತಾಡಿದ್ದಾರೆ ನೋಡ್ಕೊಂಡು ಬನ್ನಿ. मैं जानता हूं कि पेपर लीक ये कोई मामूली विषय नहीं है. लाखों विद्यार्थी और उनके अभिभावकों के लिए बहुत ही पीड़ादायक है और इसलिए पेपर लीक घटना से अब तक पिछले आदाब, नमस्कार. मैं नसीरुद्दीन शाह दो बातें अर्ज करना चाहता हूं आप सबसे. पहली बात तो ये कि अगर एक जाहिल इस मुल्क की रहनुमाई करे तो उसका दिल यही चाहेगा कि पूरा मुल्क उसी की तरह जाहिल, ना समझ, ना काबिल और बेरहम बने. अभिनय के दो अलग अलग कोर्स राष्ट्रीय नाट्य विद्यालय और पूना फिल्म इंस्टीट्यूट में पूरे करने के बावजूद मैंने अभिनय के बारे में सबसे ज्यादा जो सीखा है वो उन बच्चों से, उन तालिब इल्म से जिन्हें सिखाने की कोशिश मैंने की है. मेरी पूरी हमदर्दी उनके साथ है. मैं उन्हें हजार हजार हर सांस के साथ दुआएं देता हूं और हर टीचर्स डे पर उन्हें सलाम करता हूं. इस वक्त मेरा दिल भी भरा हुआ है और मैं गुस्से से खोल. ಅಂದರೆ ಅನೇಕರು ಅನೇಕ ಮೂಲಗಳಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಪೋರ್ಟ್ ಮಾಡೋರನ್ನ ಒಂದು ರೀತಿಯಲ್ಲಿ ನೋಡೋದು, ಸಪೋರ್ಟ್ ಮಾಡದಿರೋರನ್ನ ಒಂದು ರೀತಿಯಲ್ಲಿ ನೋಡೋದು, ಇದು ನಡೀತಾ ಬರ್ತಾ ಇದೆ ಇಲ್ಲಿ. ಸೊ ಅನೇಕರು ಹೇಳೋದು, ಸಿನಿಮಾಗಳಲ್ಲಿ ವಿಲನ್ ಪಾತ್ರಗಳು ಮಾಡಿದವರೆಲ್ಲ ಇವತ್ತು ಹೀರೋಗಳಾಗ್ತಾ ಇದ್ದಾರೆ, ಹೀರೋಗಳಾಗಿ ಪಾತ್ರಗಳು ಮಾಡಿದವರೆಲ್ಲ ಇದ್ರ ಬಗ್ಗೆ ಸೊಲೆತ್ತಾ ಇಲ್ಲ ಅಂತ ಸಚಿನ್ ಹೇಳಿದ್ದಾರೆ. ಸೋಲು ಅಕ್ಸೆಪ್ಟಬಲ್ಲು, ಚೀಟಿಂಗ್ ಅಲ್ಲ ಅಂತ ಸಚಿನ್ ತೆಂಡೂಲ್ಕರ್ ಹೇಳೋರು ಮಾತು. ಇವತ್ತು ಸೋತ್ಬಿಡ್ತೀವಿ, ದಟ್ಸ್ ಓಕೆ. ಚೀಟಿಂಗ್ ಇದೆಯಲ್ಲ, ಇದು ಮಾಡಬಾರ್ದು. ಸಚಿನ್ ತೆಂಡೂಲ್ಕರ್ ಮಾತಾಡಿರ್ತಕ್ಕಂಥ ಮಾತಿತ್ತು. ಸರ್, ಇವಾಗ ನೀವು ಸಿನಿಮಾದ ವಿಚಾರ ತಗೊಂಡಾಗ ಸೋನಮ್ ವಾಂಗ್ಚುಕ್ ಬಂದಾದ್ಮೇಲೆ ಅಲ್ಲೊಂದು ಸಿನಿಮಾದ ಹೆಸರು ಹಾಗೇ ಜಾರ್ತಾ ಹೋಯ್ತು. ಅಂದ್ರೆ ಆ ಸಿನಿಮಾದ ಹೆಸರು 3 Idiots ಅಂತ. ಸೋನಮ್ ವಾಂಗ್ಚುಕ್ ಬಂದ ಮೇಲೆ ಈ ದೇಶದಲ್ಲೂ 3 ಜನ ಇಡಿಯಟ್ಸ್ ಇದ್ದಾರೆ ಅಂತ ಜಗತ್ತಿಗೆ ತೋರಿಸಿದ್ದಾರೆ. ಯಾಕೆ ಅಂತಂದ್ರೆ ಮೊದಲ ಇಡಿಯಟ್ ಅನ್ನೋ ಪದನೇ ನಾ ಬಳಸ್ತಾ ಗೌರವಾನ್ವಿತ ನರೇಂದ್ರ ಮೋದಿ ಅವರು ಯಾವತ್ತು ನೀಟ್ ಎಕ್ಸಾಮ್ನ ರಿಸಲ್ಟ್ ಬಂದಿದೆ ಅಂತಾನೆ ಗೊತ್ತಿಲ್ಲ, ಅವರು ಈ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡ್ತಾರಂತೆ. 16ಕ್ಕೆ ರಿಸಲ್ಟ್ ಬಂದಿದೆ, ನಿನ್ನೆ ರಾತ್ರಿ ಅದು ಯಾವ ಇದ್ರಲ್ಲಿ ಇದ್ರೇನೋ ಗೊತ್ತಿಲ್ಲ, 12 ಗಂಟೆಗೆ 19ಕ್ಕೆ ರಿಸಲ್ಟ್ ಬಂದಿದೆ ಅಂತಂದ್ರೆ ಇವರಿಗೆ ನೀಟಿನ ಡೇಟು ಹೋಗ್ಲಿ ಮಾಫ್ ಅದಕ್ಕೂ. ಸರ್ 2024ರಲ್ಲಿ ಸಂಜೀವ್ ಮುಖೇಯ ಏನು ಕಿಂಗ್ ಪಿನ್ ಇದೇ ನೀಟ್ ಪ್ರಶ್ನೆ ಪತ್ರಿಕೆ ಅವಾಗ್ಲೂ ಹೀಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಮಾಡಿದ್ರು. CBI 90 ದಿನದ್ದು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಬೇಕಾದ್ರೆ ಅಲ್ಲಿ ಕಳ್ಳನೂ ಇಲ್ಲ, ಕಿಂಗ್ ಪಿನ್ನೂ ಇಲ್ಲ, ಆರೋಪಿನೂ ಇಲ್ಲ. ಈ ನರೇಂದ್ರ ಮೋದಿ ಅವರ ಮೂರ್ಖತನದ ಹೇಳಿಕೆ, ಯಾಕೆ ಇಡಿಯಟ್ ಅಂದ್ರೆ ಮೂರ್ಖ ಅನ್ನುವಂತ ಪದ, ಮೂರ್ಖತನದ ಹೇಳಿಕೆಯನ್ನ ಈ ಭಾರತ ಜನ ನಂಬುದಿಲ್ಲ, ಭ್ರಮನಿರಸರಾಗಿದ್ದಾರೆ. ಇನ್ನೊಬ್ರು ಸೆಕೆಂಡ್ ಇಡಿಯಟ್ ಯಾರು ಅಂತಂದ್ರೆ ಈ ದೇಶದ ಗೃಹ ಸಚಿವರು. ಯಾಕೆ ಅವ್ರಿಗೆ ಮಕ್ಳಿಲ್ವಾ? ಅವ್ರ ಮಗ ನೋಡಿದ್ರೆ ಆ ಶತ್ರು ದೇಶದ ಜೊತೆ ಬಿಸ್ನೆಸ್ ಡೀಲ್ ಮಾಡ್ಕೊಳ್ತಾರೆ. ಯಾರು? ಅಮಿತ್ ಶಾ ಮಗ ಜೈಶಾ ಪಾಕಿಸ್ತಾನ ಜೊತೆ ಅವ್ರದ್ದು ಎನರ್ಜಿ ಇದ್ರಲ್ಲೆಲ್ಲ ಬಿಸ್ನೆಸ್ ಇದೆ. ಈ ದೇಶದಲ್ಲಿ ಬಂದು ನೀತಿ ಪಾಠ ಹೇಳೋರು ಈ ಭಾರತಾಂಬೆ ಮಕ್ಕಳ ಒಂದು ದೇಹದ ಮೇಲೆ ಆ ರೀತಿಯೆಲ್ಲ ಗೃಹ ಸಚಿವ ಹೊಡೆಸಿದ್ರು ಸಮೇತ ಇವತ್ತು ಅವ್ರನ್ನ ಮಾಧ್ಯಮದವರು ಸೊಕಾಲ್ಡ್ ಇವತ್ತು ಏನೇನಾಗ್ತಾ ಇದೆ ಗೊತ್ತು, ನಾನು ಮಾಧ್ಯಮ ಜರ್ಲಿಕ್ಕೆ ಹೋಗೋದಿಲ್ಲ. ಅವ್ರ ಪಂಚೆ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಸ್ವಾಮಿ, ದೇಶದ ಭವಿಷ್ಯದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇಲ್ಲ. ಒಬ್ಬ ಗೃಹ ಸಚಿವ ಜವಾಬ್ದಾರಿ ಇದ್ದಿದ್ರೆ ಫಸ್ಟ್ ರಾಜೀನಾಮೆ ಕೊಡಬೇಕಿತ್ತು. ಸರ್, ಇನ್ನೊಬ್ರು 3ನೇ ಇಡಿಯಟ್ ಯಾರು ಅಂದ್ರೆ ಧರ್ಮೇಂದ್ರ ಪ್ರಧಾನ್. ಇದು ಹೇಳಿಸ್ಕೊಂಡು ರಾಜೀನಾಮೆ ಕೊಡೋದಲ್ಲ ಸರ್, 22 ಲಕ್ಷ ಜನರ ವಿದ್ಯಾರ್ಥಿಗಳ ಕುತ್ತಿಗೆ ಹಿಸ್ಕಾಗಿದೆ. ಆಯ್ತು ಸರ್, ನರೇಂದ್ರ ಮೋದಿ ಅವರೇನೋ ನಮ್ಮ ದೇಶದ ವಿದ್ಯಾರ್ಥಿಗಳಿಗೆ ಹೆದರಬೇಡಿ ನಾನಿದ್ದೀನಿ ಅಂತ ಅಂದವರು. ನಿಮಗೆ ನರೇಂದ್ರ ಮೋದಿ ಅವರಿಗೆ ಧೈರ್ಯ ಇದ್ದಿದ್ರೆ ಮೆಟ್ರೋನ ಬಂದ್ ಮಾಡ್ತಾ ಇರ್ಲಿಲ್ಲ ಸರ್, ಬಿಹಾರದಿಂದ ಪಟ್ನಾದಿಂದ ರೈಲ್ಗಳನ್ನ ಬಂದ್ ಮಾಡ್ತಾ ಇರ್ಲಿಲ್ಲ ಸರ್. ಇವತ್ತು ನ್ಯೂ ಡೆಲ್ಲಿ ಟ್ರೇಡ್ ಅಸೋಸಿಯೇಷನ್ ಅವರು ನಿನ್ನೆಯಿಂದ ಹೋಟೆಲ್ಗಳನ್ನ ಬಂದ್ ಮಾಡಿಸಿದ್ದಾರೆ. ಯಾಕೆ? ಅಲ್ಲಿ ಮಕ್ಕಳಿಗೆ ತಿನ್ನಕ್ ಸಿಗಬಾರ್ದು ಅನ್ನುವಂತ ವಿಚಾರಕ್ಕೆ ಹೋಟೆಲ್ ಬಂದು ಇವತ್ತು ಮಕ್ಕಳ ವಿಚಾರಗಳು ಟ್ರೆಂಡ್ ಅಂತೇನೋ ಅಂದ್ರು. ಟ್ರೆಂಡ್ ಇರ್ಲಿ, ಆದ್ರೆ ಇವತ್ತು ಇಡೀ ವಿಶ್ವಕ್ಕೆ ದೇಶದ ವಿಚಾರವನ್ನ ಮಾಧ್ಯಮಗಳ ಮೂಲಕ ಮಾಧ್ಯಮನೂ ಅವ್ರು ಬಹಿಷ್ಕಾರ ಮಾಡಿದ್ದಾರೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಇವತ್ತು ಇಂಟರ್ನೆಟ್ ಅನ್ನು ಬಂದ್ ಮಾಡಿಸುವಂತ ಕೆಲಸವನ್ನ ಮೋದಿ ಸರ್ಕಾರ ಮಾಡಿದೆಯಲ್ಲ. ಮತ್ತೆ ಇನ್ನೊಂದು ಈ ಬಿಜೆಪಿನವರಿಗೆ ಕಣ್ಣು ಕೆಂಪಾಗೋದು ಕಾರಣ ಏನ್ ಗೊತ್ತಾ ಸರ್? ಭಗತ್ ಸಿಂಗ್ ಅವ್ರನ್ನ ಮೊದಲೆಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಹಿಸ್ಟ್ರಿ. ಅವರ ಫೋಟೋನ ಹಿಡಿದು ಬಂದಾಗ ಇವ್ರು ಸಹಿಸ್ತಾ ಇಲ್ಲ. ಬಿಕಾಸ್ ಭಗತ್ ಸಿಂಗ್ ಅವರು ಕಮ್ಯುನಿಸ್ಟ್, ಜೊತೆಗೆ ಬಾಬಾ ಸಾಹೇಬ್ರ ಫೋಟೋನ ಇಟ್ಕೊ ಬಂದ್ರು. ಯಾಕೆಂದ್ರೆ ಇವರು ಬಾಬಾ ಸಾಹೇಬ್ರ ಸಂವಿಧಾನ ಒಪ್ಪಿದವರಲ್ಲ, ಮನುವಾದ ಬೇಕು ಅಂತವ್ರು.
ಎಷ್ಟು ಅಂಬೇಡ್ಕರ್ ಪ್ರತಿಮೆಗಳಿಗೆ ಹಾರ ಹಾಕಿದಾರ್ರಿ? ನೀವೇನೋ ಸರ್, ಹೇಳ್ಬಿಡ್ತೀರಿ ಸರ್, ಸರ್. ಅವರು ಅಂಬೇಡ್ಕರ್ ಈಗ ಅವ್ರೇ ಪ್ರತಿಮೆಗಳಿಗೆ ಹೇಳಿದ್ರು. ಎಷ್ಟು ಹಾರ ಹಾಕಿದ್ದಾರೆ? ಸರ್, ನೀವು ಹಿಂಗೆಲ್ಲ ಮಾತಾಡಬಾರ್ದು. 400 ಪಾರ ನಾವು 400 ದಾಟಿದ್ರೆ ಸಂವಿಧಾನ ಬದಲಿಸ್ತೀವಿ ಅಂತ. ಯಾರೋ ಒಬ್ರು ಹೇಳಿದ್ರೆ ಸರ್, ಎಲ್ಲರೂ statement ಸರ್, ಹೇಳಿದ್ರು. ಆಯ್ತಾಯ್ತು. ನನಗೆ ಒಬ್ರು ಅವಕಾಶ- ಯಾರೋ ಒಂದ್ ನಿಮಿಷ, ಒಂದ್ ಅನಂತ್ ನಿಮಿಷ. ಕುಮಾರ್ ಹೆಗಡೆ ಸರ್, ಹೇಳ್ಬಿಟ್ರೆ ಒಂದ್ ಎಲ್ಲರೂ ನಿಮಿಷ. statement With ಅದು. the date, with the date ಹೇಳ್ತೀನಿ ಸರ್. ಆಮೇಲೆ ಸರ್, ಪಾರ್ಟಿ ಸರ್, ಎಂಟ್ರಿ ಮಾಡ್ತಾರೆ. ಒಂದ್ ನಿಮಿಷ, ಒಂದ್ ನಿಮಿಷ. ದಿನೇಶ್ ಪಾರ್ಟಿ ಏನ್ ಮಾಡ್ತೀರಿ ಅವ್ರು? ಒಂದ್ ಅನಂತ್ ನಿಮಿಷ, ಕುಮಾರ್ ಹೆಗಡೆ ಒಂದ್ ನಿಮಿಷ. ಅನಂತ್ ಕುಮಾರ್ ಹೆಗಡೆ ಆ ಪಾರ್ಟಿ ಎಲ್ಲಿ ಬಿಸಾಕಿದೆ ಇವತ್ತಿಗೆ? ಸರ್, ಒಂದೇ ನಿಮಿಷ. ಎಲ್ಲಿ ಬಿಸಾಕಿದೆ ಆ ಮನುಷ್ಯನ? ಸರ್, ಒಂದೇ ನಿಮಿಷ. 1949 ನವೆಂಬರ್ 26ನೇ ತಾರೀಕು ಇದೇ ಹಿಂದೂ ಮಹಾಸಭಾ RSS ನವರು ರಾಮಲೀಲಾ ಮೈದಾನದಲ್ಲಿ ನಮಗೆ ಸಂವಿಧಾನ ಬೇಡ, ಮನುವಾದ ಬೇಕು ಅಂತ ಅವತ್ತು- ಬೇರೆ- ಬೇರೆ debate ಆಗಿದೆ. No, 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 no. ಬೇರೆ debate ನೀವು ಆಗಿದೆ. ಹೇಳ್ತಾ ಇದ್ದೀರಾ? ಹಿಂದೂ ಮಹಾಸಭಾ RSS ನ ಭಾಗನೇ ಅಲ್ಲ ಅಯ್ಯೋ, ಸರ್. ಗೊತ್ತಿದೆ, ಹಿಂದೂ ಮಹಾಸಭಾ ಗೊತ್ತಿದೆ, RSS ನ ಗೊತ್ತಿದೆ. ಭಾಗನೇ ಅಲ್ಲ. ಸರ್, ಅದನ್ನ ಸರ್, ತಿಳ್ಕೊಳ್ಳಿ. ಹಾಗೆ ಫಸ್ಟ್ ಇನ್ನೊಂದು RSS ಅಲ್ಲಿ ನ ತ್ರಿವರ್ಣ ಭಾಗ ಯಾವುದು ಧ್ವಜವನ್ನು ಅಂತ. ಇವರು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ABVP ಅವ್ರು ಮಾತಾಡ್ತಾರಲ್ಲ, ಅಲ್ಲಿ ಯಾವ್ದಾದ್ರು ಪಕ್ಷದ ಧ್ವಜ ಇದೆಯಾ, ಅಲ್ಲಿ ಯಾವ್ದಾದ್ರು ವ್ಯಕ್ತಿ ಪೂಜೆ ಆಗ್ತಾ ಇದೆಯಾ? ಎಂಟೈರ್ ಭಾರತದ ಮಕ್ಕಳ ಹೋರಾಟಕ್ಕೆ ಕೈ ಜೋಡ್ಸಕ್ ಆಗ್ತಿಲ್ದವ್ರು ಇಲ್ಲಿ ಬಂದು ಸರ್, ನಾವಿದೀವಿ ಇದೇ ಅಂದ್ರೆ ಕಾಂಗ್ರೆಸ್ ಅವರು 2016ರಲ್ಲಿ ಮೂರ್ ಬಾರಿ ಪೇಪರ್ ಲೀಕ್ ಆದಾಗ ನಾನು PU ವಿದ್ಯಾರ್ಥಿ ಇದ್ದೆ. ಯಾವ ರೀತಿಯಾಗಿ ನಡ್ಸ್ಕೊಂಡಿದ್ರು ವಿದ್ಯಾರ್ಥಿಗಳು ಅನ್ನೋದನ್ನ ನೋಡಿದೀವಿ. ಮಾರ್ಚ್ 21ಕ್ಕೆ ಲೀಕ್ ಆಗುತ್ತೆ, 29ಕ್ಕೆ ಎಕ್ಸಾಮ್ ಇಟ್ರೆ ಮತ್ ಲೀಕ್ ಆಗುತ್ತೆ. ಅದನ್ನ ಅನುಭವಿಸ್ಕೊಂಡು ಬಂದಂತ ವಿದ್ಯಾರ್ಥಿಗಳು ನಾವಿದೀವಿ ಸರ್. ಇವತ್ತು ನಾನು ಅದಕ್ಕೆ ಹೇಳ್ತಾ ಇರೋದು, ಇವತ್ತು ವಿಷಯಗಳು ಸಿಕ್ಕಿದಾಗ ನಾನು ಮಾತಾಡಬಹುದು, ನನ್ನ ಸಂಘಟನೆಗಳು ಮಾತಾಡಬಹುದು ಅಂತ ಹೋಗ್ತಾರೆ. ಅವತ್ತು ನಾನು ಕೂಡ PU ವಿದ್ಯಾರ್ಥಿ ಇದ್ದೆ. ಮೂರ್ ಬಾರಿ ಕೆಮಿಸ್ಟ್ರಿ ಪೇಪರ್ ಲೀಕ್ ಆದಾಗ ರಾಜ್ಯದಲ್ಲಿ ಯಾವ ರೀತಿಯ ವರ್ತನೆ ಇತ್ತು, ಅವತ್ತು ನಾನು ವಿದ್ಯಾರ್ಥಿಯಾಗಿ ಯಾವ ರೀತಿಯ ಕಳವಳ ಇತ್ತು ಅನ್ನೋದು ನಮಗೆ ಗೊತ್ತಿದೆ. ನಿಮ್ಗೆಲ್ಲ ರೈಟ್ ಇದೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ. ನಾನು ದಿನೇಶ್ ಕೇಳ್ಬಿಡ್ತೀನಿ. ದಿನೇಶ್, ಏನಾಗುತ್ತೆ ಈಗ ನೀವು ಒಂದು ಧ್ವನಿ ಎತ್ತೀರಿ, ಒಂದು ವಿಷಲ್ ಬ್ಲೋವರ್ ಆಗ್ತೀರಿ. ನೀವು ಯಾವುದೋ ಒಂದು ಇಲ್ಲಿ ಮೋಸ ನಡೆದಿದೆ, ಅನ್ಯಾಯ ನಡೆದಿದೆ ಅಂತ ಹೇಳಿ ನೀವು ವಾಯ್ಸ್ ರೈಸ್ ಮಾಡಿದ ತಕ್ಷಣ ಇತ್ತೀಚಿನ ವ್ಯವಸ್ಥೆಗಳು ನಾವು ಗಮನಿಸಿದಾಗ ಅಥವಾ ಯಾವುದೇ ಕಾಲದಲ್ಲಿ ಫಸ್ಟ್ ಏನು ಮಾಡ್ತಾರೆ ಅಂದರೆ ದಿನೇಶ ಹುಚ್ಚ ಅಂತಾರೆ. ದಿನೇಶ್ ಹುಚ್ಚ, ತಲೆ ಸರಿ ಇಲ್ಲ ಅಂತಾರೆ. ಸೊ ಇವ್ರು ಯಾರು ಈ ಕಾಕ್ರೋಚ್ ಪಾರ್ಟಿ ಬಂದ್ರಪ್ಪ, ಬಂದಿದ್ದು ಹೇಗೆ ಅಂದರೆ CJI ಇವರೆಲ್ಲ ಕಾಕ್ರೋಚ್ಗಳ ಥರ ರೀ ಇವರೆಲ್ಲರೂ ಕೆಲಸವಿಲ್ದವರು ಅನ್ನೋ ಒಂದು ಸ್ಟೇಟ್ಮೆಂಟ್ ಬಂತು ಅಂಥೇಳಿ ಅವತ್ತಿಗೆ ಅದು ಹುಟ್ಕೊಂಡ್ಬಿಡ್ತು. ನಾವೆಲ್ಲ ಕಾಕ್ರೋಚ್ಗಳು ಒಂದಾಗಬೇಕು ಅಂಥೇಳಿ ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾದ ಒಂದು ವೇದಿಕೆಯಲ್ಲಿ ಶುರು ಮಾಡಿಕೊಂಡ್ರು. ಇನ್ಸ್ಟಾಗ್ರಾಮ್ ಫಾಲೋವರ್ಸು BJP ದಾಟಿಬಿಟ್ಟಿದೆ, ಅದು ಕಾಂಗ್ರೆಸ್ಸನ್ನು ದಾಟ್ಕೊಂಡು ಹೋಗ್ತಿದೆ ಅಂದಾಗ ಇನ್ನೊಂದು ಆತಂಕ ಶುರುವಾಯಿತು. ಇದಕ್ಕೆ ನಾವು ಎರಡನೇದೇನು ಅಂದರೆ ಬ್ರೇಕ್ ಹಾಕಬೇಕು. ಅಂದರೆ ಈ ಮನುಷ್ಯ ಜಾಸ್ತಿ ಮಾತಾಡ್ದಂಗೆ ಮಾಡಬೇಕು, ಹುಚ್ಚ ಇದ್ದಾನೆ ಅವನು ಒಂದು. ಎರಡನೇದು ವಿರೋಧಿ ಪಟ ಕಟ್ತಾರೆ ನಿಮಗೆ. ನಿಮ್ಮ ಹೋರಾಟದಲ್ಲಿ ನಿಮ್ಮನ್ನು ತಡೆಯೋ ಎರಡನೇ ಹಂತ ಅಂದರೆ ದೇಶ ವಿರೋಧಿ. ಇವರೆಲ್ಲ ದೇಶ ವಿರೋಧಿಗಳು, ಫಾರಿನ್ ಫಂಡ್ ಬಂದಿದೆ ಅಂತ. ಸರಿ, ಅವ್ರು